ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಅಲ್ಲಿನ ಸರ್ಕಾರವನ್ನು ಪದಚ್ಯುತಗೊಳಿಸುವುದರಲ್ಲಿ ಮತ್ತು ತಮ್ಮ ಕೈಗೊಂಬೆಯೊಂದನ್ನು ಅಲ್ಲಿ ಸ್ಥಾಪನೆ ಮಾಡುವುದರಲ್ಲಿ ವಿದೇಶಿ ಶಕ್ತಿಗಳು ಯಶಸ್ಸನ್ನು ಪಡ್ಕೊಂಡವು. ಇದೇ ಥರದ ಸಂಚು ಭಾರತದಲ್ಲಿ ಕೂಡ ಕಳೆದ ವರ್ಷ ಮತ್ತು ಚುನಾವಣೆಯ ಹಿಂದೆ ಮುಂದೆ ಸಾಕಷ್ಟು ನಡೀತು. ಭಾರತದಲ್ಲಿ ಪ್ರತಿಭಟನೆಗಳ ಮೂಲಕ ಅಶಾಂತಿಯನ್ನು ನಿರ್ಮಾಣ ಮಾಡುವ ಪ್ರಯತ್ನ ನಡೀತು. ಭಾರತದ ಆಂತರಿಕ ವಿಷಯಗಳ ಬಗ್ಗೆ ವಿದೇಶಗಳಲ್ಲಿ ಕುಳಿತವರು ದೊಡ್ಡದಾಗಿ ಮಾತಾಡೋದಕ್ಕೆ ಅದನ್ನು ಅಂತಾರಾಷ್ಟ್ರೀಯ ಸಮಸ್ಯೆ ಅನ್ನೋ ಥರ ಬಿಂಬಿಸುವ ಪ್ರಯತ್ನಗಳನ್ನು ಮಾಡಿದರು. ರೈತರ ಹೆಸರಲ್ಲಿ ಪ್ರತಿಭಟನೆಗಳಾದವು, ದೆಹಲಿಯಲ್ಲಿ ದಂಗೆಗಳಾದವು, ಮಣಿಪುರ ಹೊತ್ತಿ ಉರಿತು. ಆದರೆ ಏನೇ ಆದರೂ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದೇ ದಿನಗಳಲ್ಲೇ ಭಾರತದ ಮೇಲೊಂದು ಆರ್ಥಿಕ ಬಾಂಬ್ ಹಾಕೋ ಪ್ರಯತ್ನ ಕೂಡ ನಡೀತು. ಅದರ ಹೆಸರು ಹಿಂಡೆನ್ಬರ್ಗ್ ವರದಿ. ಅದು ನಿಮಗೆ ನೆನಪಿರಬೇಕು. ಈಗ ಹಿಂಡೆನ್ಬರ್ಗ್ ಇನ್ನೂ ಒಂದು ಅಂಥದ್ದೇ ಆರೋಪದ ಬಾಂಬ್ ಹಾಕೋ ಬಗ್ಗೆ ಸುಳಿವನ್ನು ಕೊಟ್ಟಿದೆ. ಭಾರತದಲ್ಲಿನ ಕೆಲ ದಿನಗಳಲ್ಲಿ ದೊಡ್ಡದೇನೋ ನಡೆಯುತ್ತೆ ಅಂತ ಹೇಳೋ ಮೂಲಕ ಇಲ್ಲಿನ ಷೇರು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಆತಂಕದ ಅಲೆಯನ್ನ ಎಬ್ಬಿಸೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಏನಿದು ಹಿಂಡೆನ್ಬರ್ಗ್ನ ಬಾಂಬು? ಈ ಹಿಂದೆ ಅವರು ಅದಾನಿ ಸಂಸ್ಥೆಯ ವಿರುದ್ಧ ಮಾಡಿದ್ದ ಆರೋಪಗಳ ಪರಿಣಾಮ ಏನಾಯ್ತು? ಅದರ ಹಿಂದೆ ಯಾರಿದ್ರು? ಅಲ್ಲಿ ನಡೆದ ಸಂಚಿನ ಬಗ್ಗೆ ಸೆಬಿ ತನ್ನ ತನಿಖೆಯಲ್ಲಿ ಹೇಳಿದ್ದೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, 2023ರಲ್ಲಿ ಭಾರತದ ಮೇಲೊಂದು ದೊಡ್ಡ ಆರ್ಥಿಕ ಬಾಂಬ್ ಬಿತ್ತು. ಅದಾನಿ ಸಂಸ್ಥೆಯಲ್ಲಿ ಭಾರಿ ಆರ್ಥಿಕ ಅವ್ಯವಹಾರಗಳಾಗಿವೆ. ಅಕ್ರಮ ಹಣ ವರ್ಗಾವಣೆ ಆಗಿದೆ. ಶೆಲ್ ಕಂಪನಿಗಳು ಅಂದ್ರೆ ನಕಲಿ ಕಂಪನಿಗಳ ಮೂಲಕ ಅದಾನಿ ಷೇರುಗಳನ್ನ ಹೆಚ್ಚು ಬೆಲೆಗೆ ಖರೀದಿ ಮಾಡಿ ಮಾರುಕಟ್ಟೆಯಲ್ಲಿ ಒಂದು ಸುಳ್ಳೆ ಬೂಮ್ ಕ್ರಿಯೇಟ್ ಮಾಡುವ ಕೆಲಸ ನಡೆದಿದೆ ಅಂತೆಲ್ಲ ಅಮೆರಿಕ ಮೂಲದ ಹಿಂಡೆನ್ಬರ್ಗ್ ಅನ್ನೋ ಸಂಸ್ಥೆಯೊಂದು ವರದಿಯನ್ನು ಪ್ರಕಟ ಮಾಡಿತು. ಅದು ಅಮೆರಿಕ ಮೂಲದ ಹಣಕಾಸು ಸಂಶೋಧನಾ ಸಂಸ್ಥೆ ಅಂತ ಹೇಳ್ಕೊಳ್ಳುತ್ತೆ. 2017ರಲ್ಲಿ ಇದನ್ನ ನಾಥನ್ ಆಂಡರ್ಸನ್ ಅನ್ನೋನು ಸ್ಥಾಪನೆ ಮಾಡ್ತಾನೆ. ಇದು ಸರ್ಕಾರಿ ಸಂಸ್ಥೆ ಅಲ್ಲ, ಯಾವುದೋ ಒಂದು ಖಾಸಗಿ ಸಂಸ್ಥೆ. ಇಡೀ ಜಗತ್ತಿನ ನಾನಾ ದೇಶಗಳ ಹಣಕಾಸು ಸಂಸ್ಥೆಗಳ ಬಗ್ಗೆ ರಿಸರ್ಚ್ ಅನ್ನು ಯಾಕೆ ಮಾಡುತ್ತೆ? ಹಾಗೆ ಮಾಡೋದಿಕ್ಕೆ ಅದಕ್ಕಿರೋ ಆಸಕ್ತಿ ಏನು? ಆರ್ಥಿಕ ಮೂಲಗಳೇನು? ಈಗ ಯಾರು ಏನನ್ನು ಸುಮ್ಮನೆ ದೇಶೋದ್ಧಾರಕ್ಕೆ ಅಂತ ಅಂತೂ ಮಾಡೋದಿಲ್ಲ. ಹಾಗೆ ಮಾಡಬೇಕು ಅಂದ್ರೆ ಅದಕ್ಕೊಂದಷ್ಟು ಹಣ ಖರ್ಚಾಗತ್ತೆ. ಅದನ್ನ ಮನೆಯಿಂದ ತಂದು ಹಾಕಿ ಮಾಡೋದಿಕ್ಕಾಗತ್ತಾ? ಬೇರೆ ಯಾವ್ದಾದ್ರೂ ಸೋರ್ಸ್ ಇರಬೇಕಲ್ಲ. ಈ ಹಿಂಡೆನ್ಬರ್ಗ್ ಇದನ್ನೆಲ್ಲ ಯಾಕೆ ಮಾಡುತ್ತೆ? ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಲ್ಲ. ಹಿಂಡೆನ್ಬರ್ಗ್ ಅನ್ನೋದು ಒಂದು ಶಾರ್ಟ್ ಸೆಲ್ಲರ್. ಅಂದ್ರೆ ಷೇರುಗಳ ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಿ ಅದನ್ನ ಸ್ವಲ್ಪ ಏರಿಕೆ ಆದ ಕೂಡಲೇ ಮಾರಾಟ ಮಾಡೋದಿದೆಯಲ್ಲ, ಇದನ್ನ ಶಾರ್ಟ್ ಸೆಲ್ಲಿಂಗ್ ಅಂತ ಬೆಲೆ ಹೆಚ್ಚಾದ ಕೂಡಲೇ ಮಾರಾಟ ಮಾಡ್ತಾರೆ ಮತ್ತು ಬೆಲೆ ಕಡಿಮೆ ಆದ್ರೆ ಮತ್ತೆ ಖರೀದಿ ಮಾಡ್ತಾರೆ. ಹಾಗೆ ಇಂಥ ಇನ್ನಷ್ಟು ಶಾರ್ಟ್ ಸೆಲ್ಲರ್ಸ್ ಜೊತೆ ಈ ಹಿಂಡೆನ್ಬರ್ಗ್ಗೆ ಸಂಪರ್ಕಗಳು ಇವೆ. ಅವರ ಜೊತೆ ಸೇರಿ ಅಂಥವರಿಗಾಗಿ ಇದು ಕೆಲಸ ಮಾಡುತ್ತೆ. ಆ ಮೂಲಕ ಲಾಭ ಕೂಡ ಮಾಡಿಕೊಳ್ಳುತ್ತೆ. ಇವರ ರಿಸರ್ಚ್ನ ಹಿಂದಿನ ಉದ್ದೇಶ ಕೂಡ ಸಾಕಷ್ಟು ಬಾರಿ ಯಾವುದೋ ಷೇರಿನ ಬೆಲೆ ಏರಿಕೆ ಮಾಡೋದು, ಇನ್ಯಾವುದೋ ಷೇರಿನ ಬೆಲೆ ಕುಸಿಯೋ ಹಾಗೆ ಮಾಡೋದು, ಆ ಮೂಲಕ ಲಾಭ ಮಾಡ್ಕೊಳ್ಳೋದೇ ಆಗಿರತ್ತೆ. ಇಲ್ಲಿ ಏನಾಯ್ತು ಅಂದ್ರೆ, ಭಾರತದಲ್ಲಿ ಅದಾನಿ ಕಂಪನಿಯ ಷೇರುಗಳ ಬೆಲೆ ಏರಿಕೆ ಆಗ್ತಾ ಇತ್ತು. ಜೊತೆಗೆ ಆ ಸಂಸ್ಥೆ ಇಸ್ರೇಲಲ್ಲೊಂದು ಬಂದರಿನ ಮೇಲೆ ಹೂಡಿಕೆ ಮಾಡ್ತು. ಶ್ರೀಲಂಕಾದಲ್ಲಿ ಒಂದು ಬಂದರು ನಿರ್ಮಾಣ ಮಾಡೋದಕ್ಕೆ ಮುಂದಾಯ್ತು. ಬಾಂಗ್ಲಾದೇಶದಲ್ಲಿ ಪವರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಹೋಯ್ತು. ದಕ್ಷಿಣ ಚೀನಾ ಸಾಗರದಲ್ಲಿನ ದೇಶಗಳಿಗೆ ಕೂಡ ಅದಾನಿ ಸಂಸ್ಥೆ ವಿಸ್ತರಿಸಿಕೊಳ್ತಾ ಹೋಯ್ತು. ಇವತ್ತು ಜಗತ್ತಲ್ಲಿ ಬಂದರು ನಿರ್ಮಾಣ ಮತ್ತು ನಾನಾ ದೇಶಗಳಲ್ಲಿ ಬಂದರುಗಳನ್ನು ಹೊಂದುವ ಕೆಲಸ ಏನಿದೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಚೈನಾ. ಅದನ್ನು ಬಿಟ್ರೆ ಅಮೆರಿಕ ಹಾಗೂ ಪಶ್ಚಿಮದ ಕೆಲ ಉದ್ಯಮಿಗಳು ಈ ಕೆಲಸವನ್ನು ಮಾಡ್ತಾರೆ. ಈಗ ಅದನ್ನ ಭಾರತದ ಉದ್ಯಮಿಯೊಬ್ಬರು ಮಾಡ್ತಾ ಹೋಗಿದ್ದು ಚೈನಾದ ಕೆಂಗಣ್ಣಿಗೂ ಕಾರಣ ಆಯಿತು. ಇದರ ಜೊತೆಗೆ ಪ್ರತಿಪಕ್ಷಗಳು ಇಲ್ಲಿನ ಆಡಳಿತಾರೂಢ ಸರ್ಕಾರವನ್ನ ಟೀಕಿಸುವ ಭರದಲ್ಲಿ ಅದಾನಿ ಅಂಬಾನಿಗಳಿಗೆ ಸರ್ಕಾರ ಎಲ್ಲವನ್ನ ಕೊಡ್ತಾ ಇದೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ವು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ, ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಅದರ ಸುತ್ತ ಒಂದಷ್ಟು ಜನ ಬಲಿಷ್ಠ ಉದ್ಯಮಿಗಳಿದ್ದೇ ಇರ್ತಾರೆ. ನಿಮಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಥೆ ಗೊತ್ತಿದ್ರೆ, ತುಂಬಾ ಸರಳವಾಗಿ ಕಾಣಿಸ್ಕೊಳ್ತಾ ಇದ್ದ ಮಹಾತ್ಮ ಗಾಂಧಿಯವರ ಅಕ್ಕಪಕ್ಕದಲ್ಲಿ ಕಾಣಿಸ್ಕೊಂಡಿದ್ದು ಟಾಟಾ, ಬಿರ್ಲಾ, ಬಜಾಜ್ ಮುಂತಾದ ಉದ್ಯಮಿಗಳು. ಸ್ವಾತಂತ್ರ್ಯ ಬಂದ ನಂತರ ಬಹಳಷ್ಟು ಕಾಲ ಬಿರ್ಲಾ, ಬಜಾಜ್ಗಳು ಭಾರತದ ಆಡಳಿತಾರೂಢರ ಅಕ್ಕಪಕ್ಕದಲ್ಲಿ ಕಾಣಿಸ್ಕೊಂಡು ಆ ನಂತರ ಅಲ್ಲಿಗೆ ಅಂಬಾನಿಯ ಎಂಟ್ರಿ ಆಯಿತು. ಇಂದಿರಾ ಗಾಂಧಿ ಅವರ ಜೊತೆ ಧೀರುಭಾಯಿ ಅಂಬಾನಿಯ ಸಂಬಂಧಗಳು ತುಂಬಾ ಚೆನ್ನಾಗಿದ್ವು. ಉದ್ಯಮಿಗಳು ಯಾವುದೇ ದೇಶದ ಆರ್ಥಿಕತೆಯನ್ನು ಬೆಳೆಸೋದಕ್ಕೆ, ಸಂಪತ್ತಿನ ಸೃಷ್ಟಿಗೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ತುಂಬಾ ಮುಖ್ಯ ಅನ್ನಿಸ್ಕೊಳ್ತಾರೆ. ಹಾಗೆ ಮತ್ತೊಂದು ಕಡೆ ಸಾಮಾನ್ಯ ಜನರಿಗೆ ಶ್ರೀಮಂತರ ಬಗ್ಗೆ ಒಂದು ಸಹಜವಾದ ಅಸೂಯೆ ಕೂಡ ಬೆಳೀತಾ ಹೋಗುತ್ತೆ. ಇದನ್ನ ರಾಜಕಾರಣಿಗಳು ತಮ್ಮ ಬಂಡವಾಳ ಮಾಡ್ಕೋತಾ ಹೋಗ್ತಾರೆ. ಇಲ್ಲಿ ಕೂಡ ಹಾಗೆ ಆಯ್ತು. ಅದಾನಿ, ಅಂಬಾನಿ ಅಂತ ಪ್ರತಿಪಕ್ಷಗಳು ಮಾತಾಡ್ತಾ ಇದ್ದ ಸಮಯಕ್ಕೆ ಸರಿಯಾಗಿ ಹಿಂಡೆನ್ಬರ್ಗ್ ಒಂದು ಬಾಂಬನ್ನ ಸಿಡಿಸ್ತು. ಅದು ಅದಾನಿಯ ಸಂಸ್ಥೆ ಮೇಲೆ. ಆ ವರದಿ ಸುಳ್ಳುಗಳಿಂದ ಕೂಡಿದೆ ಅಂತ ಅದಾನಿ ಸಂಸ್ಥೆ ಏನೇ ಸಮಜಾಯಿಷಿಯನ್ನು ಕೊಟ್ಟರೂ ಕೂಡ ಅಲ್ಲಿ ವರದಿಯ ಪರಿಣಾಮ ಏನಾಗಬೇಕಿತ್ತೋ ಅದೇ ಆಯ್ತು. ಅದಾನಿ ಕಂಪನಿಗಳ ಷೇರುಗಳು ನೆಲ ಕಚ್ಚಿದ್ವು. ಇಲ್ಲಿನ ಪ್ರತಿಪಕ್ಷಗಳು
ತನಿಖೆ ನಡೀಬೇಕು ಅಂತ ಪಟ್ಟು ಹಿಡಿದ್ವು. ನ್ಯಾಯಾಧೀಶರ ನಿಗಾವಣೆಯಲ್ಲಿ ಒಂದು SITಯನ್ನು ರಚನೆ ಮಾಡಬೇಕು ಅಂತ ಕೆಲವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಕೂಡ ಹತ್ತಿದ್ರು. ಸರ್ಕಾರ ತನಿಖೆಗೆ ಸೆಬಿಗೆ ಆದೇಶ ಕೊಡ್ತು. ಸೆಬಿ ತನಿಖೆಯ ಬಗ್ಗೆ ಕೂಡ ಒಂದಷ್ಟು ಜನ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಇನ್ನು ಈ ಬಗ್ಗೆ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ ಹಿಂಡನ್ಬರ್ಗ್ ಮಾಡಿದ್ದ ಆರೋಪಗಳ ವಿಷಯದಲ್ಲಿ ಅದಾನಿ ಕಂಪನಿಗೆ ಕ್ಲೀನ್ ಚಿಟ್ ಅನ್ನು ಕೊಡ್ತು. ಜೊತೆಗೆ ನ್ಯಾಯಾಲಯದ ಪರಿವೀಕ್ಷಣೆಯಲ್ಲೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಬೇಕು, ಅದರಿಂದ ತನಿಖೆ ಮಾಡಿಸಬೇಕು ಅನ್ನೋ ಅರ್ಜಿಯನ್ನು ಕೂಡ ನ್ಯಾಯಾಲಯ ವಜಾ ಮಾಡ್ತು. ಇದರ ನಡುವೆ ಹಿಂಡನ್ಬರ್ಗ್ ರಿಸರ್ಚ್ ಬಗ್ಗೆ ಸೆಬಿ ತನಿಖೆಯನ್ನು ಕೈಗೊಳ್ತು. ಅಲ್ಲಿ ಹಿಂಡನ್ಬರ್ಗ್ ರಿಸರ್ಚ್ನ ಆ ವರದಿಯ ಹಿಂದಿನ ಉದ್ದೇಶದ ಬಗ್ಗೆ ಕೂಡ ಸ್ವಲ್ಪ ಬೆಳಕನ್ನು ಚೆಲ್ಲೋದ್ರಲ್ಲಿ ಸೆಬಿ ಯಶಸ್ವಿ ಆಯಿತು. ಗೆಳೆಯರೆ, ಉದ್ಯಮಿಗಳು ತುಂಬಾ ಒಳ್ಳೆಯವರು ಅಂತಲ್ಲ, ವ್ಯಾಪಾರಂ ದ್ರೋಹ ಚಿಂತನಂ ಅನ್ನೋ ಮಾತೇ ಇದೆ. ಅಲ್ಲಿ ಲಾಭ ಗಳಿಕೆಗೆ, ತೆರಿಗೆ ಉಳಿಸೋದಕ್ಕೆ, ಬಂಡವಾಳ ಕ್ರೋಢೀಕರಣಕ್ಕೆ ಅವರೊಂದಷ್ಟು ಹೆಚ್ಚು ಕಡಿಮೆಗಳನ್ನ ಖಂಡಿತ ಮಾಡ್ತಾರೆ. ಆದ್ರೆ ಉದ್ಯಮ ಸಂಸ್ಥೆಗಳ ವಿರುದ್ಧ ವರದಿಗಳನ್ನ ಪ್ರಕಟಿಸುವವರ ಉದ್ದೇಶ ಕೂಡ ಒಳ್ಳೇದಾಗಿಲ್ಲ ಅಂದಾಗ ಅಲ್ಲಿ ಯಾರನ್ನ ನಂಬಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಹಿಂಡನ್ಬರ್ಗ್ ವಿಷಯದಲ್ಲಿ ಆಗಿದ್ದದೆ. ಹಿಂಡನ್ಬರ್ಗ್ ಈ ವರದಿಯನ್ನು ಪ್ರಕಟಿಸುವಾಗ ಅದಾನಿ ಸಂಸ್ಥೆಯಿಂದ ತಮಗೆ ಯಾವ ಲಾಭ ನಷ್ಟಗಳು ಇಲ್ಲ, ಆ ಬಗ್ಗೆ ತಮಗೆ ಯಾವ ಆಸಕ್ತಿಯೂ ಇಲ್ಲ, ನಮ್ಮ ಯಾವ ಷೇರುಗಳು ಅಲ್ಲಿಲ್ಲ ಅಂತ ಹೇಳ್ಕೊಂಡಿತ್ತು. ಆದರೆ ಸೆಬಿಯ ತನಿಖೆಯಲ್ಲಿ ಗೊತ್ತಾಗಿದ್ದೇನು ಅಂದ್ರೆ, ಹಿಂಡನ್ಬರ್ಗ್ ಈ ವರದಿಯನ್ನು ಬಿಡುಗಡೆ ಮಾಡೋದಕ್ಕೂ ಮೊದಲೇ ಕಿಂಗ್ಡನ್ ಕ್ಯಾಪಿಟಲ್ ಅನ್ನೋ ಅಮೆರಿಕ ಮೂಲದ ಹೆಡ್ಜ್ ಫಂಡ್ ಸಂಸ್ಥೆಯ ಜೊತೆ ಈ ವರದಿಯನ್ನು 2 ತಿಂಗಳು ಮೊದಲು ಹಂಚಿಕೊಂಡಿತ್ತು. ಮತ್ತು ಅದಾನಿ ಕಂಪನಿಗಳ ಮೇಲಿನ ಸೋಕಾಲ್ಡ್ ರಿಸರ್ಚ್ ಹಿಂಡನ್ಬರ್ಗ್ ಮತ್ತು ಕಿಂಗ್ಡನ್ ಕ್ಯಾಪಿಟಲ್ಗಳು ಜಂಟಿಯಾಗಿ ಮಾಡಿದ್ವು ಅನ್ನೋದು. ಇನ್ನು ಈ ಕಿಂಗ್ಡನ್ ಅದಾನಿ ಸಂಸ್ಥೆಯಲ್ಲಿ ಷೇರುಗಳನ್ನು ಹೊಂದಿತ್ತು. ಹೀಗೆ ವರದಿ ಕೈ ಸೇರಿದ ಕೂಡಲೇ ಅವರು ತಮ್ಮ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ಸುಮಾರು $22 ಮಿಲಿಯನ್ ಲಾಭ ಮಾಡಿಕೊಂಡ್ರು. ಅಲ್ಲಿಗೆ ತನ್ನ ಪಾಲುದಾರ ಸಂಸ್ಥೆಗೆ ಲಾಭ ಮಾಡಿಕೊಡೋದಕ್ಕೆ ಹಿಂಡನ್ಬರ್ಗ್ ಈ ವರದಿಯನ್ನು ಪ್ರಕಟಿಸಿದ ಹಾಗಾಯ್ತಲ್ವಾ. ಅಷ್ಟೇ ಅಲ್ಲ, ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಇಂಥ ವರದಿಗಳನ್ನು ಪ್ರಕಟಿಸಿ ಅವುಗಳ ಪರಿಣಾಮದಿಂದ ಯಾವ ಸಂಸ್ಥೆಯ ಷೇರುಗಳು ಕುಸಿತ ಆಗುತ್ತೋ ಆ ಸಂದರ್ಭದಲ್ಲಿ ಮತ್ತೆ ಆ ಷೇರುಗಳನ್ನು ಖರೀದಿ ಮಾಡ್ತಾರೆ. ಅದರ ಬೆಲೆ ಹೆಚ್ಚಾದಾಗ ಮಾರಾಟ ಮಾಡ್ತಾರೆ. ಹಾಗೆ ತಾವು ಖರೀದಿ ಮಾಡಿದ ಸಂಸ್ಥೆಗಳ ಷೇರುಗಳ ಬೆಲೆ ಹೆಚ್ಚಾಗದೇ ಇದ್ರೆ ಆ ಸಂಸ್ಥೆಗಳ ಪರ ವರದಿಗಳನ್ನು ಪ್ರಕಟ ಮಾಡ್ತಾರೆ ಮತ್ತು ಷೇರು ಬೆಲೆಯನ್ನು ಹೆಚ್ಚು ಮಾಡಿಸಿ ಅದರಿಂದ ಕೂಡ ಲಾಭ ಮಾಡ್ಕೋತಾರೆ. ಇದು ಸೆಬಿಯ ತನಿಖೆಯಲ್ಲಿ ಗೊತ್ತಾಯಿತು. ಮತ್ತು ಸೆಬಿ ಹಿಂಡನ್ಬರ್ಗ್ಗೆ ಹಾಗೂ ಕಿಂಗ್ಡನ್ ಕ್ಯಾಪಿಟಲ್ಗೆ ಒಂದು ನೋಟಿಸ್ ಅನ್ನು ಕೂಡ ಕೊಡ್ತು. ಗೆಳೆಯರೆ, ಈ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡಿಸಿದ ವಕೀಲ ಮಹೇಶ್ ಜೇಠ್ಮಲಾನಿ ಇಲ್ಲಿ ಮತ್ತಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಅವರ ಆರೋಪಗಳ ಪ್ರಕಾರ ಈ ಕಿಂಗ್ಡನ್ ಅನ್ನೋ ಕಂಪನಿ ಇದೆಯಲ್ಲ, ಇದರ ಮಾಲೀಕ ಮಾರ್ಕ್ ಕಿಂಗ್ಡನ್, ಆತನ ಪತ್ನಿ ಅನ್ಲಾ ಚೆಂಗ್, ಆಕೆ ಚೀನಾ ಮೂಲದ ಮಹಿಳೆ. ಚೀನಾ ಸರ್ಕಾರ ಹಾಗೂ ಅಲ್ಲಿನ ಬೇಹುಗಾರಿಕಾ ಸಂಸ್ಥೆಗಳ ಜೊತೆ ಈ ಅನ್ಲಾ ಚೆಂಗ್ಗೆ ಸಂಬಂಧಗಳಿವೆ ಅನ್ನೋ ಆರೋಪವನ್ನು ಕೂಡ ಮಹೇಶ್ ಜೇಠ್ಮಲಾನಿ ಮಾಡಿದ್ರು. ಮತ್ತು ದಕ್ಷಿಣ ಚೀನಾ ಸಾಗರ ಸೇರಿದ ಹಾಗೆ ಚೀನಾಗೆ ಆಸಕ್ತಿ ಇರುವ ಸಾಕಷ್ಟು ಪ್ರದೇಶಗಳಲ್ಲಿ ಅದಾನಿ ಸಂಸ್ಥೆ ಪೋರ್ಟುಗಳನ್ನು, ವಿದ್ಯುತ್ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಹೋಗಿದ್ದು ಚೀನಾದ ಕೆಂಗಣಿಗೆ ಗುರಿಯಾಯಿತು. ಈ ಕಾರಣದಿಂದ ಕೂಡ ಅದಾನಿ ಸಂಸ್ಥೆಯ ವಿರುದ್ಧ ಹಿಂಡನ್ಬರ್ಗ್ ಮೂಲಕ ಒಂದು ಸಂಚನ್ನು ರೂಪಿಸಲಾಯಿತು ಅನ್ನೋ ಆರೋಪಗಳನ್ನು ಕೂಡ ಜೇಠ್ಮಲಾನಿ ಮಾಡಿದ್ರು. ಆ ಬಗ್ಗೆ ಮತ್ತಷ್ಟು ತನಿಖೆಗೆ ಅವರು ಒತ್ತಾಯವನ್ನು ಕೂಡ ಮಾಡಿದ್ರು. ಈ ಮಧ್ಯೆ ಸೆಬಿ ಹಿಂಡನ್ಬರ್ಗ್ಗೆ ಹಾಗೂ ಕಿಂಗ್ಡನ್ ಕ್ಯಾಪಿಟಲ್ಗೆ ನೋಟಿಸ್ ಅನ್ನು ಕೊಡ್ತಲ್ವಾ, ತಕ್ಷಣ ಹಿಂಡನ್ಬರ್ಗ್ ಸೆಬಿ ವಿರುದ್ಧ ತಿರುಗಿ ಬಿತ್ತು. ಚೋರ್ ಉಲ್ಟಾ ಕೋತ್ವಾಲ್ ಕೋ ಡಾಂಟಾ ಅಂತಾರೆ ನೋಡಿ, ಹಾಗೆ ಇಲ್ಲಿ ನೀವು ತನಿಖೆನೇ ಸರಿಯಾಗಿ ಮಾಡ್ತಾ ಇಲ್ಲ, ಅದಾನಿಯನ್ನ ಕಾಪಾಡೋದಕ್ಕೆ ನಮಗೆ ನೋಟಿಸ್ ಕೊಟ್ಟಿದ್ದೀರಿ, ನಮ್ಮ ತಪ್ಪುಗಳು ನಿಮಗೆ ಕಾಣ್ತಾ ಇವೆ, ಅದಾನಿ ತಪ್ಪುಗಳು ಕಾಣ್ತಾ ಇಲ್ಲ. ಹೀಗೆ ಹಿಂಡನ್ಬರ್ಗ್ ಏನೇನೋ ಹೇಳಿದ್ರು ಕೂಡ ಆ ವರದಿಯಿಂದ ನಾವು ಲಾಭ ಮಾಡ್ಕೊಳ್ಳಿಲ್ಲ ಅಂತಾಗ್ಲಿ, ಕಿಂಗ್ಡನ್ ಕ್ಯಾಪಿಟಲ್ ಜೊತೆ ನಮಗೆ ಯಾವ ಸಂಬಂಧವೂ ಇರಲಿಲ್ಲ ಅಂತಾಗ್ಲಿ ಹಿಂಡನ್ಬರ್ಗ್ ಎಲ್ಲೂ ಹೇಳೋದಕ್ಕೆ ಹೋಗಲಿಲ್ಲ. ಅಲ್ಲಿಗೆ ಆ ರಿಸರ್ಚ್ ವರದಿಯ ಹಿಂದಿನ ಉದ್ದೇಶ ಬಯಲಾದ ಹಾಗಾಯಿತು. ಈಗ ಅದಾನಿ ಮತ್ತು ಹಿಂಡನ್ಬರ್ಗ್ ತನಿಖೆಯನ್ನ ಇನ್ನೂ ಸೆಬಿ ಮಾಡ್ತಾ ಇದೆ. ಆದರೆ ಈ ಪ್ರಕರಣ ರಿಸರ್ಚ್ ಹೆಸರಲ್ಲಿ ಯಾವುದೇ ಸಂಸ್ಥೆಯ ಷೇರುಗಳ ಮೌಲ್ಯ ಹೆಚ್ಚಿಸುವ ಮತ್ತು ಕುಸಿಯುವ ಹಾಗೆ ಮಾಡಿ ಹೇಗೆ ಲಾಭ ಮಾಡಿಕೊಳ್ಳೋ ದಂಧೆ ನಡೆಯುತ್ತೆ ಅನ್ನೋದನ್ನ ಬಹಿರಂಗಗೊಳಿಸ್ತು. ಈ ಹಿಂದೆ ಜಾರ್ಜ್ ಸರೋಸ್ ಅನ್ನೋ ಮನುಷ್ಯ 1992ರಲ್ಲಿ ಇದೇ ರೀತಿಯ ತಂತ್ರದ ಮೂಲಕ ಬ್ರಿಟನ್ ಕರೆನ್ಸಿಯ ಮೌಲ್ಯ ಕುಸಿಯೋ ಹಾಗೆ ಮಾಡಿ ಆ ಇಡೀ ದೇಶವನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಿದ್ದ. ಅದೇ ಥರದ ಪ್ರಯತ್ನ ಅದಾನಿಯ ಕಂಪನಿಯ ವಿಷಯದಲ್ಲಿ ನಡೆದಂತೆ ಕಾಣ್ತಾ ಇತ್ತು. ಈಗಲೂ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಹಿಂಡನ್ಬರ್ಗ್ ವರದಿಯ ಬಗ್ಗೆ ಒಂದು ಕ್ಲೀನ್ ಚಿಟ್ ಅನ್ನು ಕೊಟ್ಟ ನಂತರ ಅದಾನಿಯ ಷೇರುಗಳು ಈಗ ಚೇತರಿಸಿಕೊಂಡು ಇವೆ.
ಈಗ ಅದೇ ಹಿಂಡನ್ಬರ್ಗ್ ಇನ್ನೂ ಒಂದು ಬಾಂಬನ್ನ ಸಿಡಿಸುವ ಬಗ್ಗೆ ಮಾತಾಡ್ತಾ ಇದೆ. ಆದ್ರೆ ಈ ಬಾರಿ ಯಾರು ಏನು ಅನ್ನೋದನ್ನ ಅವ್ರಿನ್ನೂ ಬಹಿರಂಗಗೊಳಿಸಿಲ್ಲ. ಸಮಥಿಂಗ್ ಬಿಗ್ ಸೂನ್ ಇಂಡಿಯಾ ಅಂತ ಹಿಂಡನ್ಬರ್ಗ್ ಟ್ವೀಟ್ ಮಾಡಿದೆ. ಅದನ್ನ 35 ಲಕ್ಷ ಜನ ನೋಡಿದ್ದಾರೆ. ಸುಮಾರು 8,000ಕ್ಕೂ ಹೆಚ್ಚು ಜನ ರೀಟ್ವೀಟ್ ಮಾಡಿದ್ದಾರೆ. ಇನ್ನೊಂದು 8,000ಕ್ಕೂ ಹೆಚ್ಚು ಜನ ನಿಮ್ಮ ವಿಶ್ವಾಸಾರ್ಹತೆ ಏನು ಅನ್ನೋ ಥರ ಹಿಂಡನ್ಬರ್ಗ್ ಅನ್ನು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಹಿಂಡನ್ಬರ್ಗ್ ಮತ್ತೆ ಯಾವ ಸಂಸ್ಥೆಯ ಬಗ್ಗೆ ಏನು ಹೇಳಿ ಲಾಭ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಕೂಡ ಒಂಥರ ಭಾರತದ ವಿರುದ್ಧ ನಡೀತಿರುವ ಆರ್ಥಿಕ ಯುದ್ಧದ ಭಾಗ. ಭಾರತ ಬೆಳೀತಿರುವಾಗ ಆಲ್ ಇನ್ ದ ಗೇಮ್ ಅನ್ನೋ ಹಾಗೆ ಇಂಥವೆಲ್ಲ ನಡೀತಲೇ ಇರುತ್ತವೆ. ಇದು ಗೆಳೆಯರೆ ಹಿಂಡನ್ಬರ್ಗ್ನ ಹೊಸ ಬಾಂಬ್ ಸುಳಿವಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.